ನಾಗಮಂಗಲದ ಒಂದು ಹಳ್ಳಿಯಲ್ಲಿ ನಡೆದಿದೆ ಎನ್ನಲಾದ ಒಂದು ಹಲ್ಲೆ. ಇದೇನೋ ಸಣ್ಣ ವಿಷಯ ಅಂತ ಅನ್ಕೋಬೇಡಿ, ಯಾಕಂದ್ರೆ ಇದು ಕೇವಲ ಒಂದು ಅಪರಾಧದ ಕಥೆಯಲ್ಲ. ಇದು ನ್ಯಾಯ, ಸಮುದಾಯದ ಜವಾಬ್ದಾರಿ ಮತ್ತು ಕಾನೂನಿನ ನಡುವೆ ಇರುವ ಸೂಕ್ಷ್ಮ ಸಂಬಂಧದ ಬಗ್ಗೆ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಬನ್ನಿ, ಏನಿದು ಪ್ರಕರಣ ಅಂತ ಆಳವಾಗಿ ನೋಡೋಣ. ಸಂತ್ರಸ್ತೆಯ ಬಾಯಿಂದ ಬಂದಿದೆ ಎನ್ನಲಾದ ಈ ಒಂದು ವಾಕ್ಯವನ್ನ ಕೇಳಿ. ಆ ದಿನದ ಘಟನೆಯ ತೀವ್ರತೆಯನ್ನ ಇದು ನಮ್ಮ ಕಣ್ಮುಂದೆ ತಂದಿಳಿಸುತ್ತೆ. ಈ ಮಾತನ್ನ ಹಿಡಿದುಕೊಂಡು ನಾವು ಈ ಇಡೀ ಘಟನೆಯೊಳಗೆ ಹೋಗೋಣ. ಹಾಗಾದ್ರೆ ಆ ದಿನ ಅಲ್ಲಿ ನಿಜವಾಗಿ ನಡೆದಿದ್ದೇನು? ಆ ಜಗಳ ಶುರುವಾಗಿದ್ದ ಹೇಗೆ? ಮೊದಲಿಗೆ ಆ ಘಟನೆಯ ವಿವರಗಳನ್ನ ನೋಡೋಣ. ಈ ಇಡೀ ಘಟನೆಯಲ್ಲಿ 3 ಮುಖ್ಯ ಪಾತ್ರಗಳಿವೆ. ಒಂದು, ಹಲ್ಲೆಗೊಳಗಾದ ಸಂತ್ರಸ್ತೆ ಮಹದೇವಮ್ಮ. ಇನ್ನೊಂದು, ಹಲ್ಲೆ ಮಾಡಿದ ಆರೋಪಿ ಅಜಯ್. ಮತ್ತು ಘಟನೆ ನಡೆದ ಸ್ಥಳ ನಾಗಮಂಗಲದ ಖಾರಾಡ್ಯ ಅನ್ನೋ ಗ್ರಾಮ. ಈ 3ರ ಸುತ್ತಾನೆ ಇಡೀ ಕಥೆ ಹೆಣೆದುಕೊಂಡಿದೆ. ಮಹದೇವಮ್ಮ ಅವರ ಹೇಳಿಕೆ ಪ್ರಕಾರ ಅವರು ಜಮೀನಿನಲ್ಲಿ ಕೂಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಿದ್ರು. ಆಗ ದಾರಿಯಲ್ಲಿ ಆರೋಪಿ ಅಜಯ್ ಅಡ್ಡಗಟ್ಟಿದ್ದಾನೆ. ಮೊದಲು ಬಾಯಿಗೆ ಬಂದಾಗೆ ಬೈದು ಆಮೇಲೆ ನೇರವಾಗಿ ಕೈ ಮಾಡಿದಾನೆ. ಸರಿ, ಅಲ್ಲೇ ಆಯ್ತು. ಆಮೇಲೆ ಏನಾಯ್ತು? ಮಹದೇವಮ್ಮ ಅವರಿಗೆ ಆದ ಗಾಯ ಎಷ್ಟಿತ್ತು, ಅವರಿಗೆ ಸಿಕ್ಕ ಚಿಕಿತ್ಸೆ ಏನು, ಅದನ್ನು ನೋಡಿದ್ರೆ ಗಾಯದ ಗಂಭೀರತೆ ಗೊತ್ತಾಗುತ್ತೆ. ಹಲ್ಲೆ ಆದ ತಕ್ಷಣ ಮಹದೇವಮ್ಮ ನೋವಿನಿಂದ ಕಿರಿಚಿಕೊಂಡಿದ್ದಾರೆ. ಆ ಕೂಗು ಕೇಳಿ ಅಲ್ಲೇ ಇದ್ದ ಜಯರಾಮ್ ಅನ್ನೋರು ಓಡಿ ಬಂದು ಸಹಾಯ ಮಾಡಿದ್ದಾರೆ. ಅಂದರೆ ಊರಿನವರೊಬ್ಬರು ತಕ್ಷಣಕ್ಕೆ ಸ್ಪಂದಿಸಿದ್ದಾರೆ. ಆದರೆ ಗಾಯ ಅಷ್ಟು ಸಣ್ಣದೇನೋ ಆಗಿರಲಿಲ್ಲ. ಮೊದಲು ಅವರ ಮಗಳು ಮಮತಾ ನಾಗಮಂಗಲದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಮಂಡ್ಯದ ದೊಡ್ಡ ಆಸ್ಪತ್ರೆಗೆ ಕಳಿಸಿದ್ದಾರೆ. ಅಲ್ಲಿ ಎಕ್ಸ್ರೇ ಎಲ್ಲ ತೆಗೆದು ನೋಡಿದಾಗ ಬಲಭುಜಕ್ಕೆ ಪಟ್ಟಿ ಹಾಕಿದ್ದಾರೆ. ಅಂದ್ರೆ ಗಾಯದ ಸ್ವರೂಪ ಗಂಭೀರವಾಗಿತ್ತು ಅನ್ನೋದು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇದರಿಂದ ಸ್ಪಷ್ಟವಾಗುತ್ತೆ. ಇಲ್ಲಿಂದ ನೋಡಿ, ಕಥೆ ಒಂದು ಇಂಟ್ರೆಸ್ಟಿಂಗ್ ತಿರು ತಗೊಳ್ಳೋದು. ಇಷ್ಟೆಲ್ಲ ಆದರೂ ತಕ್ಷಣಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ. ಯಾಕೆ ಈ ವಿಳಂಬ? ಹೌದು, ಇದೇ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಬರುತ್ತೆ. ಅಷ್ಟು ದೊಡ್ಡ ಗಾಯ, ಆಸ್ಪತ್ರೆಗೆ ದಾಖಲು, ಎಲ್ಲ ಆದ್ಮೇಲೂ ಯಾಕೆ ಪೊಲೀಸರ ಹತ್ರ ಹೋಗ್ಲಿಲ್ಲ? ಇದರ ಹಿಂದೊಂದು ಕಾರಣ ಇದೆ, ಅದು ಅಷ್ಟು ಸರಳವಾಗಿಲ್ಲ. ಆ ವಿಳಂಬದ ಹಿಂದಿದ್ದ ಕಾರಣವೇ ರಾಜಿ ಪಂಚಾಯ್ತಿ. ಅಂದ್ರೇನು? ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಜಗಳ, ಮನಸ್ತಾಪ ಆದ್ರೆ ಪೊಲೀಸು, ಕೋರ್ಟ್ ಅಂತ ಹೋಗೋ ಬದಲು ಊರಿನ ಹಿರಿಯರ ಮುಂದೆ ಕೂತು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋದು ಇದೊಂದೇ ಸಾಂಪ್ರದಾಯಿಕ ಪದ್ಧತಿ. ಇಲ್ಲಿ ಮಹದೇವಮ್ಮ ಅವರ ಕುಟುಂಬ ಕೂಡ ಅದನ್ನೇ ನಿರೀಕ್ಷೆ ಮಾಡಿತ್ತು. ಆರೋಪಿ ಅಜಯ್ ಕಡೆಯಿಂದ ಯಾರಾದ್ರೂ ಬರ್ತಾರೆ, ಮಾತಾಡ್ತಾರೆ, ರಾಜಿ ಮಾಡ್ತಾರೆ ಅಂತ ಕಾದಿದ್ರು. ಆದ್ರೆ ದಿನಗಳು ಕಳೆದ್ರೂ ಯಾರೊಬ್ಬರೂ ಬರಲೇ ಇಲ್ಲ. ಅವರ ನಿರೀಕ್ಷೆ ಪೂರ್ತಿ ಸುಳ್ಳಾಯಿತು. ಹೀಗೆ ಊರಿನ ಮಟ್ಟದಲ್ಲಿ ನ್ಯಾಯ ಸಿಗೋ ಲಕ್ಷಣ ಕಾಣದಿದ್ದಾಗ ಅವ್ರಿಗೆ ಉಳ್ದಿದ್ದ ಒಂದೇ ದಾರಿ ಕಾನೂನು. ಸರಿ, ಆ ಹಂತದಲ್ಲಿ ಏನಾಯ್ತು ನೋಡೋಣ ಬನ್ನಿ. ಯಾವಾಗ ರಾಜಿ ಮಾತುಕತೆಗೆ ಯಾರೂ ಬರ್ಲಿಲ್ವೋ, ದಿನಗಟ್ಲೆ ಕಾದಿದ್ದು ವ್ಯರ್ಥವಾಯ್ತೋ, ಆಗ ಮಹದೇವಮ್ಮ ಅವರು ಕೊನೆಗೆ ನಾಗಮಂಗಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಧಿಕೃತವಾಗಿ ದೂರು ಕೊಟ್ಟಿದ್ದಾರೆ. ಅಂದ್ರೆ ಪಂಚಾಯಿತಿ ಪ್ರಯತ್ನ ವಿಫಲವಾದ ಮೇಲಷ್ಟೇ ಅವರು ಕಾನೂನಿನ ಮೊರೆ ಹೋಗಿದ್ದು. ದೂರು ಕೊಟ್ಟ ಮೇಲೆ ಏನಾಯ್ತು? ಆರೋಪಿ ಅಜಯ್ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಿದೆ. ಅಂದ್ರೆ ಇನ್ಮುಂದೆ ಈ ಪ್ರಕರಣ ಕಾನೂನಿನ ಪ್ರಕಾರನೇ ತನಿಖೆಯಾಗುತ್ತೆ. ಹಾಗಾದ್ರೆ ಸದ್ಯಕ್ಕೆ ಈ ಕೇಸ್ ಯಾವ ಹಂತದಲ್ಲಿದೆ? ಈ ಇಡೀ ಘಟನೆ ನಮಗೆ ಯಾವ ಯೋಚನೆಗಳನ್ನ ಬಿಟ್ಟು ಹೋಗುತ್ತೆ? ಪೊಲೀಸರ ಪ್ರಕಾರ ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ನಡೀತಾ ಇದೆ. ಅಂದ್ರೆ ಊರ ನ್ಯಾಯದ ಬಾಗಿಲು ಮುಚ್ಚಿದ ಮೇಲೆ ಸರ್ಕಾರದ ಕಾನೂನಿನ ಪ್ರಕ್ರಿಯೆ ಈಗ ಶುರುವಾಗಿದೆ. ಈ ಸಂಪೂರ್ಣ ಘಟನೆ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆನೇ ಇಡುತ್ತೆ. ಒಂದು ಸಮಾಜದಲ್ಲಿ ಮಾತುಕತೆ, ರಾಜಿ ಸಂಧಾನ ಎಲ್ಲ ವಿಫಲವಾದಾಗ ಉಳಿದಿರೋದು ಕಾನೂನಿನ ದಾರಿ ಒಂದೇನಾ? ಈ ಪ್ರಶ್ನೆ ಕೇವಲ ಈ ಘಟನೆಗೆ ಸೀಮಿತವಲ್ಲ, ಬದಲಾಗಿ ನ್ಯಾಯ ಮತ್ತು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡುವಂತೆ ಮಾಡುತ್ತೆ.